ನಮಸ್ಕಾರಗಳು ಆತ್ಮೀಯ ಗೆಳೆಯರೇ, ಹಿತೈಷಿಗಳೇ. ಭಾಳ ದಿನದಿಂದ ನಿಮ್ಮೊಂದಿಗೆ ವಿಡಿಯೋ ಶೇರ್ ಮಾಡೋಕ್ಕೆ ಆಗಿರಲಿಲ್ಲ. ನಮ್ಮ ಊರಿನ ಕಡೆಯ ಹಲವು ಹೊತ್ತು ಸಮಾರಂಭಗಳ ನಡುವೆ ಕಾಲ ಜಾರದ್ದೇ ಗೊತ್ತಾಗಲಿಲ್ಲ. ಟೈಮ್ ಆ್ಯಂಡ್ ಟೈಡ್ಸ್ ವೆಯ್ಟ್ ಫಾರ್ ನನ್ ಅಂತಾರೆ. ಕಾಲ ಮತ್ತು ಸಮುದ್ರದ ಅಲೆಗಳು ಯಾರಿಗಾಗೂ ಯಾವತ್ತೂ ಕಾಯೋದಿಲ್ಲ ಅನ್ನೋ ಹಾಗೆ ಭಾಳಷ್ಟು ಕಾಲ ಉರುಳಿ ಹೋಯಿತು. ಇರಲಿ, ಇನ್ನು ಮುಂದೆ ನೀವು ವ್ಯಕ್ತಿತ್ವ ವಿಕಸನ ಸೇರಿದಂತೆ ಹಲವು ಹೊತ್ತು ವಿಚಾರಗಳ ವಿಡಿಯೋಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಮುಂದೆ ಸಾಗೋಣ. ಹೊಸ ವರ್ಷ ಬೇರೆ ಬರ್ತಾ ಇದೆ. ನಮಗೆಲ್ಲ ಯುಗಾದಿ ಹಬ್ಬ ಹೊಸ ವರ್ಷದ ದಿನವಾದರೆ, ಕ್ಯಾಲೆಂಡರ್ ಇಯರ್ ಅಂತ ನಾವು ಲೆಕ್ಕ ಹಾಕೋದಾದರೆ ಇನ್ನು 3 ದಿನಗಳಲ್ಲಿ, ಅಂದರೆ ಜನವರಿ 1, 2025ಕ್ಕೆ ಹೊಸ ವರ್ಷ ಪ್ರಾರಂಭ ಆಗುತ್ತೆ. ಆ ಹೊಸ ವರ್ಷ ನಿಮಗೆಲ್ಲ ರೀತಿಯ ಒಳ್ಳೆಯದನ್ನು ಮಾಡಲಿ, ಒಳ್ಳೊಳ್ಳೆಯ ಸಂಕಲ್ಪಗಳನ್ನು ಮಾಡಿ, ಧನಾತ್ಮಕ ಚಿಂತನೆಗಳನ್ನು ಮಾಡಿ. ನಾನಂತೂ ಕೆಲವು ಸರಳ ರೀತಿಯ ಸಂಕಲ್ಪಗಳನ್ನು ಮಾಡಿದ್ದೇನೆ. ಇದುವರೆಗೆ ಜೀವನದಲ್ಲಿ ನಮಗೆಲ್ಲ ರೀತಿಯ ಒಳ್ಳೆಯದನ್ನು ದೇವರು ಒದಗಿಸಿಕೊಟ್ಟದಕ್ಕೆ ಆತನಿಗೆ ಮನದಾಳದಿಂದ ಕೃತಜ್ಞತೆಗಳನ್ನ ಹೇಳ್ತೀನಿ. ಹಾಗೆ ಜನ್ಮ ಕೊಟ್ಟ ತಂದೆ ತಾಯಿಗಳು, ಗುರುಗಳು, ಸ್ನೇಹಿತರು, ಬಂಧುಗಳು, ನನ್ನ ಜೀವನದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿರುವ ಎಲ್ಲರಿಗೂ ಕೃತಜ್ಞತೆಗಳನ್ನು ಹೇಳ್ತೀನಿ. ಹಾಗೆ ತಿಳಿಯದೆಯೋ ನಮ್ಮೊಂದಿಗೆ ಅನುಚಿತವಾಗಿ ವರ್ತಿಸಿ ತಪ್ಪು ಮಾಡಿದರೆ ಅವನ್ನೆಲ್ಲ ಕ್ಷಮಿಸಿಬಿಡುವ ನಿರ್ಧಾರವನ್ನು ಮಾಡಿರ್ತೀವಿ. ಹಾಗೆ ಮುಂದಕ್ಕೆ ಯಾವುದಕ್ಕೂ ಯಾರನ್ನೂ ಕೂಡ ಅವಲಂಬಿತರಾಗದೆ ತನ್ನ ಬಲವೇ ಬಲ, ರಾಗಿ ಫಲವೇ ಫಲ ಎಂಬಂತೆ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಜ್ಞಾನದಲ್ಲಿ, ವ್ಯವಸ್ಥೆಯಲ್ಲಿ ನಮಗೆ ಏನು ಲಭ್ಯ ಇದೆಯೋ ಅಷ್ಟರಲ್ಲೇ ಧನಾತ್ಮಕ ಚಿಂತನೆಗಳೊಡನೆ ಸಮಾಜಮುಖಿಯಾದ ಕೆಲಸಗಳನ್ನು ಮಾಡುವ ತೀರ್ಮಾನವನ್ನು ಮಾಡಿದ್ದೇನೆ. ಜೊತೆಗೆ ವರ್ತಮಾನದಲ್ಲಿ ಬದುಕಿ ಪ್ರತಿ ದಿನ ಪ್ರತಿ ಕ್ಷಣವನ್ನು ಅರ್ಥಪೂರ್ಣ ಮಾಡ್ಕೋಬೇಕು ಅನ್ನೋ ದೃಢ ಸಂಕಲ್ಪ ನನ್ನದಾಗಿದೆ. ಯಾಕೆ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಅಂದರೆ, ನಿಮ್ಮಲ್ಲಿ ಕೆಲವರು ನಿಮಗೆ ಇಷ್ಟ ಬಂದ ರೀತಿಯ ಸಂಕಲ್ಪಗಳನ್ನು ಮಾಡಿ ಜಾರಿಗೆ ತರುವ ನಿರ್ಧಾರಗಳನ್ನ ಮಾಡ್ತೀರಿ. ಹಾಗೆ ಕೆಲವಾದರೂ ಕೂಡ ಹೋಲಿಕೆಗಳಾಗ್ಬೋದು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ನಮ್ಮ ಮೇಲೆ ನಾವು ಸಾಧಿಸುವ ಜಯವೇ ಅತ್ಯಂತ ದೊಡ್ಡದು ಅಂತ ಎಲ್ಲ ಮಹನೀಯರು ಹೇಳೋದ್ರಿಂದ ಪ್ರತಿದಿನ ನನ್ನ ಮೇಲೆ ನಾನು ಜಯ ಸಾಧಿಸುವ ಪ್ರಕ್ರಿಯೆಯಲ್ಲಿ ನಿರತರಾಗಿರ್ತೀನಿ. ನಿಮ್ಮೆಲ್ಲರ ಶುಭ ಹಾರೈಕೆ ಇರಲಿ. ನಾವು ಹೊಸ ವರ್ಷದಲ್ಲಿ ಹಲವು ಹೊತ್ತು ವಿಚಾರಗಳೊಂದಿಗೆ ಪರಸ್ಪರ ನಮ್ಮ ಭಾವನೆಗಳನ್ನು ಹಂಚಿಕೊಂಡು ಮುಂದೆ ಸಾಗೋಣ. ಸಾಹಿತ್ಯ ಕೃಷಿಯ ಕಡೆ ಗಮನ ಕೊಡಬೇಕು ಅಂತ ಇದ್ದೀನಿ. ಪ್ರತಿಯೊಂದಕ್ಕೂ ನಿಮ್ಮೆಲ್ಲರ ಶುಭ ಹಾರೈಕೆ ನನ್ನ ಮೇಲಿರಲಿ ಅಂತ ಕೇಳ್ಕೊತಾ ಈ ದಿನದ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನನಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಹೊಸ ವರ್ಷದ ಎಲ್ಲ ರೀತಿಯ ಬೆಳಕನ್ನು ತರಲಿ, ನಿಮ್ಮ ಜೀವನದ ಪ್ರತಿ ಗಳಿಗೆಯಲ್ಲೂ ಹರ್ಷದವನಲ್ಲೂ ಹರಿಯಲಿ ಅಂತ ನನ್ನ ಮನದಾಳದಿಂದ ಶುಭ ಹಾರೈಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು ಗೆಳೆಯರೇ.